ನೀವು ಮಾರುಕಟ್ಟೆಯಲ್ಲಿ ಬಿಸಿಲು ಮತ್ತು ಸೆಕೆಗೆ ತೆರೆದ ಸ್ಥಳದಲ್ಲಿಟ್ಟ ಕಲ್ಲಂಗಡಿಗಳನ್ನ ಖರೀದಿಸಿರಬಹುದು. ಅಂತಹ ಕಲ್ಲಂಗಡಿಗಳು ಯಾವಾಗ್ಲೂ ಅಪಾಯಕಾರಿ. ಒಂದ್ ವೇಳೆ ಇಂತಹ ಕಲ್ಲಂಗಡಿ ಖರೀದಿಸಿದ್ದೀರಿ ಹಾಗೂ ಇದನ್ನ ತುಂಡರಿಸಿದಾಗ ನೊರೆ ಅಥವಾ ಬಲವಾದ ವಾಸನೆ ಬರಲು ಪ್ರಾರಂಭಿಸುತ್ತೆ ಅಂದ್ರೆ ಅದನ್ನ ಅಪ್ಪಿತಪ್ಪಿಯೂ ತಿನ್ಬೇಡಿ, ಯಾಕಂದ್ರೆ ಇದು ತುಂಬಾ ಅಪಾಯಕಾರಿ. ಹೌದು, ಇನ್ನು ಹಲವಾರು ದಿನಗಳವರೆಗೆ ತೆರೆದ ಸ್ಥಳದಲ್ಲಿ ಇಟ್ಟ ಕಲ್ಲಂಗಡಿಗಳನ್ನ ತಿನ್ನಬಾರ್ದು ಯಾಕೆ ಎಂಬ ವಿಚಾರ ತಿಳಿದ್ರೆ ನಿಮಗೂ ಅಚ್ಚರಿಯಾಗುತ್ತೆ. ಮುಂಬೈನಲ್ಲಿ ಬಿರಿಯಾನಿ ತಿಂದ ಬಳಿಕ ಕಲ್ಲಂಗಡಿ ತಿಂದಿದ್ದ ಒಂದೇ ಕುಟುಂಬದ 4 ಸದಸ್ಯರು ಸಾವನ್ನಪ್ಪಿದ್ರು. ಕಲ್ಲಂಗಡಿಯಲ್ಲಿ ವಿಷಕಾರಿ ವಸ್ತುವಿತ್ತು. ಅದು ಅವರೆಲ್ಲರ ಮೇಲೆ ಮಾರಕ ಪರಿಣಾಮ ಬೀರ್ತು ಎಂಬುದನ್ನ ಸ್ಪಷ್ಟಪಡಿಸುತ್ತೆ. ವೈದ್ಯರು ಇದನ್ನೇ ಹೇಳಿದ್ದಾರೆ. ಇಂತಹ ಕಲ್ಲಂಗಡಿ ತಿಂದಿರೋದ್ರಿಂದ ಮೂತ್ರಪಿಂಡ ವೈಫಲ್ಯವಾಗಿದೆ. ಕೆಲವು ಅಪಾಯಕಾರಿ ರಾಸಾಯನಿಕಗಳು ಕಲ್ಲಂಗಡಿಯನ್ನ ಪ್ರವೇಶಿಸಿವೆ ಅಥವಾ ಕೆಲವು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಬೇರೂರಿದ್ವು ಅಂತ ವೈದ್ಯರು ಶಂಕಿಸಿದ್ದಾರೆ. ಬಿಸಿಲಿನಲ್ಲಿ ಇಟ್ಟ ಕಲ್ಲಂಗಡಿಗಳು ತೀವ್ರವಾದ ಶಾಖ ಮತ್ತು ಸೂರ್ಯನ ನೇರ ಬೆಳಕಿಗೆ ಒಡ್ಡಿಕೊಳ್ಳುತ್ತವೆ. ಪರಿಣಾಮವಾಗಿ ಕಲ್ಲಂಗಡಿಯ ಆಂತರಿಕ ರಚನೆಯು ವೇಗವಾಗಿ ಬದಲಾಗಬಹುದು. ಅವುಗಳನ್ನ ಕತ್ತರಿಸಿ ತಿನ್ನೋದು ಅಪಾಯಕಾರಿ. ಇದಕ್ಕೆ ಕೆಲವು ವೈಜ್ಞಾನಿಕ ಕಾರಣಗಳಿವೆ. ಕಲ್ಲಂಗಡಿಗಳು ಹೆಚ್ಚಿನ ಪ್ರಮಾಣದ ನೀರು ಮತ್ತು ನೈಸರ್ಗಿಕ ಸಕ್ಕರೆಗಳನ್ನು ಹೊಂದಿರುತ್ತವೆ. 35 ಡಿಗ್ರಿ ಸೆಲ್ಸಿಯಸ್ ಮತ್ತು 45 ಡಿಗ್ರಿ ಸೆಲ್ಸಿಯಸ್ ನಡುವಿನ ತಾಪಮಾನದಲ್ಲಿ ನೇರ ಸೂರ್ಯನ ಬೆಳಕಿನಲ್ಲಿ ಗಂಟೆಗಟ್ಟಲೆ ಕಲ್ಲಂಗಡಿಗಳನ್ನು ಬಿಟ್ಟಾಗ ಆಂತರಿಕ ತಾಪಮಾನ ಹೆಚ್ಚಾಗುತ್ತೆ. ಹೆಚ್ಚಿನ ತಾಪಮಾನವು ಕಲ್ಲಂಗಡಿಯೊಳಗಿನ ನೈಸರ್ಗಿಕ ಈಸ್ಟ್ಗಳನ್ನ ಸಕ್ರಿಯಗೊಳಿಸುತ್ತೆ. ಇದು ಸಕ್ಕರೆಗಳು ಹುದುಗುವಿಕೆಗೆ ಕಾರಣವಾಗುತ್ತೆ. ಕಣ್ಣಿನೊಳಗೆ ಅನಿಲ ರೂಪುಗೊಳ್ಳುತ್ತೆ. ಅತಿಯಾದ ಹುದುಗುವಿಕೆ ಕಲ್ಲಂಗಡಿ ಹುಳಿ ಅಥವಾ ಆಲ್ಕೋಹಾಲ್ ಯುಕ್ತ ರುಚಿಯನ್ನ ಉಂಟು ಮಾಡಬಹುದು. ಅವುಗಳನ್ನು ತಿನ್ನೋದು ಹೊಟ್ಟೆ ಸೆಳೆತ, ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗ್ಗೆ ಕಾರಣವಾಗಬಹುದು. ಕೆಲವೊಮ್ಮೆ ತೀವ್ರವಾದ ಶಾಖದಿಂದಾಗಿ ಕಲ್ಲಂಗಡಿಯೊಳಗೆ ತುಂಬಾ ಅನಿಲ ನಿರ್ಮಾಣವಾಗಿ ಅದು ಇದ್ದಕ್ಕಿದ್ದಂತೆ ಸಿಡಿಯುತ್ತೆ ಅಥವಾ ಕತ್ತರಿಸಿದಾಗ ನೊರೆ ಬರುತ್ತೆ. ಕಲ್ಲಂಗಡಿ ಸ್ವಯಂ ಪ್ರೇರಿತವಾಗಿ ನೊರೆ ಬರ್ತಾ ಇದ್ರೆ ಅದು ಸಂಪೂರ್ಣವಾಗಿ ವಿಷಕಾರಿಯಾಗಿದೆ ಮತ್ತು ಅದನ್ನ ಮುಟ್ಟಬಾರದು ಎಂದರ್ಥ. ಸಿಪ್ಪೆಯು ಕಲ್ಲಂಗಡಿಯನ್ನ ಹೊರಗಿನ ಪರಿಸರದಿಂದ ರಕ್ಷಿಸುತ್ತೆ. ಅದು ತುಂಬಾ ಬಿಸಿಯಾಗಿದ್ರೆ ಮತ್ತು ನೀವು ಅದನ್ನ ತೆರೆದ ಸ್ಥಳದಲ್ಲಿ ಸಂಗ್ರಹಿಸಿದ್ರೆ ಅಥವಾ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ಕಲ್ಲಂಗಡಿ ಖರೀದಿಸಿದ್ರೆ ಇದು ಅಪಾಯಕಾರಿ. ಅತಿಯಾದ ಶಾಖವು ಹೊರಗಿನ ಸಿಪ್ಪೆಯಲ್ಲಿರುವ ಕೋಶಗಳನ್ನ ದುರ್ಬಲಗೊಳಿಸುತ್ತೆ. ಇದು ಹಣ್ಣಿನ ಒಳಗೆ ಸೂಕ್ಷ್ಮ ಬಿರುಕುಗಳನ್ನ ಉಂಟು ಮಾಡಬಹುದು. ಅದರ ಮೂಲಕ ಸಾಲ್ಮೊನೆಲ್ಲಾ ಅಥವಾ ಈ ಕೋಲಿಯಂತಹ ಬಾಹ್ಯ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಪ್ರವೇಶಿಸಬಹುದು. ಕಲ್ಲಂಗಡಿ ತಿನ್ನೋದ್ರಿಂದ ದೇಹವನ್ನ ತಂಪಾಗಿಸುತ್ತೆ ಅಂತ ಹೇಳಲಾಗಿದ್ರೂ ಕಲ್ಲಂಗಡಿಯನ್ನ ನೇರ ಸೂರ್ಯನ ಬೆಳಕು ಮತ್ತು ಶಾಖದಲ್ಲಿ ಸಂಗ್ರಹಿಸಿದ್ರೆ ಅದು ವಾಸ್ತವವಾಗಿ ಅದರಲ್ಲಿರುವ ಲೈಕೋಪೀನ್ ಮತ್ತು ವಿಟಮಿನ್ ಸಿ ಯನ್ನ ನಾಶಪಡಿಸುತ್ತೆ. ಬಿಸಿಲಿನಲ್ಲಿ ಬೆಂದ ಕಲ್ಲಂಗಡಿ ತಿನ್ನೋದು ತಂಪಾಗಿಸುವ ಬದಲು ದೇಹದ ಉಷ್ಣತೆಯನ್ನ ಹದಗೆಡಿಸುತ್ತೆ. ರಸ್ತೆ ಬದಿಯಲ್ಲಿ ಬಿಸಿಲಿನಲ್ಲಿ ಸಂಗ್ರಹಿಸಲಾದ ಕಲ್ಲಂಗಡಿಯನ್ನ ಖರೀದಿಸ್ತಾ ಇದ್ರೆ ಅದನ್ನ ಒಮ್ಮೆ ಮುಟ್ಟಿ ನೋಡಿ. ಬಿಸಿಯಾಗಿದ್ರೆ ಅದನ್ನ ಖರೀದಿಸಬೇಡಿ. ಹಣ್ಣಿನ ತಾಪಮಾನವು ಹೊರಗಿನ ಪರಿಸರಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ನೀವು ಅದನ್ನ ನಿಮ್ಮ ಕೈಯಿಂದ ತಟ್ಟಿದಾಗ ಜೋರಾಗಿ ಸಿಡಿಯುವ ಶಬ್ದ ಮಾಡಿದ್ರೆ ಒಳಗಿನ ತಿರುಳು ಶಾಖದಿಂದಾಗಿ ಕೊಳೆಯಲು ಪ್ರಾರಂಭಿಸಿದೆ ಎಂದರ್ಥ. ಬಿಸಿಲಿನಲ್ಲಿ ಸಂಗ್ರಹಿಸಲಾದ ಕಲ್ಲಂಗಡಿ ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತೆ ಮತ್ತು ಸ್ವಲ್ಪ ಕಂದು ಅಥವಾ ಹಳದಿ ಬಣ್ಣದಲ್ಲಿ ಕಾಣುತ್ತೆ. ಕಾಂಡದಿಂದ ಸ್ವಲ್ಪ ಜಿಗುಟಾದ ದ್ರವ ಅಥವಾ ಹುಳಿ ವಾಸನೆ ಬಂದ್ರೂ ಅದು ಹಾಳಾಗಿದೆ ಎಂದರ್ಥ. ಕಲ್ಲಂಗಡಿಯನ್ನ ಕೋಣೆಯ ಉಷ್ಣಾಂಶದಲ್ಲಿ ಹೆಚ್ಚು ಹೊತ್ತು ಸಂಗ್ರಹಿಸಿದ್ರೆ ಅದು ಹುದುಗಲು ಪ್ರಾರಂಭಿಸುತ್ತೆ. ಕಲ್ಲಂಗಡಿಯನ್ನ ಕತ್ತರಿಸಿದಾಗ ಹುಳಿ ವಾಸನೆ ಬಂದ್ರೆ ಅಥವಾ ಒಳಭಾಗವು ನೊರೆ ಅಥವಾ ಲೋಳೆಯಾಗಿ ಮಾರ್ಪಟ್ರೆ ಅದು ಕೆಟ್ಟು ಹೋಗಿದೆ. ಅಂತಹ ಕಲ್ಲಂಗಡಿ ತಿನ್ನೋದ್ರಿಂದ ಆಹಾರ ವಿಷವಾಗಬಹುದು. ಕತ್ತರಿಸದ ಕಲ್ಲಂಗಡಿ ಕೋಣೆಯ ಉಷ್ಣಾಂಶದಲ್ಲಿ 1 ರಿಂದ 2 ವಾರಗಳವರೆಗೆ ಸುರಕ್ಷಿತವಾಗಿರುತ್ತೆ ಮತ್ತು ಕತ್ತರಿಸಿದ ಕಲ್ಲಂಗಡಿ ರೆಫ್ರಿಜರೇಟರ್ನಲ್ಲಿ 2 ರಿಂದ 3 ದಿನಗಳವರೆಗೆ ಸುರಕ್ಷಿತವಾಗಿರುತ್ತೆ. ಕತ್ತರಿಸಿದಾಗ ಕಲ್ಲಂಗಡಿಯ ಮಧ್ಯದಲ್ಲಿ ಗಾಢ ಹಳದಿ ಪಟ್ಟೆಗಳು ಅಥವಾ ರಂಧ್ರಗಳಿದ್ರೆ ಇದು ಅತಿಯಾದ ರಾಸಾಯನಿಕ ಬಳಕೆಯ ಸಂಕೇತವಾಗಿರಬಹುದು. ಕಲ್ಲಂಗಡಿ ಬಳ್ಳಿಗೆ ಹೆಚ್ಚಾಗಿ ಗೊಬ್ಬರಗಳು ಅಥವಾ ಎರಿಥ್ರೋಸಿನ್ ಡೈನಂತಹ ನಿಷೇಧಿತ ರಾಸಾಯನಿಕಗಳನ್ನ ಸಿಂಪಡಿಸಲಾಗುತ್ತೆ. ಇದರಿಂದ ಕಲ್ಲಂಗಡಿ ಹಣ್ಣುಗಳು ವೇಗವಾಗಿ ಬೆಳೆಯುತ್ತವೆ ಅಥವಾ ಕೆಂಪು ಬಣ್ಣದಲ್ಲಿ ಕಾಣುತ್ತವೆ. ಕಲ್ಲಂಗಡಿಯಲ್ಲಿ ಅತಿಯಾದ ನೈಟ್ರೇಟ್ ಶೇಖರಣೆಯು ಫುಡ್ ಪಾಯ್ಸನಿಂಗೂ ಕಾರಣವಾಗಬಹುದು.
ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಎರಡೂ ಕಲ್ಲಂಗಡಿಯನ್ನ ಕೆಲವು ಪದಾರ್ಥಗಳೊಂದಿಗೆ ಸಂಯೋಜಿಸುವಾಗ ಎಚ್ಚರಿಕೆಯನ್ನ ಸೂಚಿಸುತ್ತವೆ. ಅದನ್ನ ನೀರಿನೊಂದಿಗೆ ಸಂಗ್ರಹಿಸುವುದನ್ನು ತಪ್ಪಿಸಿ. ಕಲ್ಲಂಗಡಿಯಲ್ಲಿ ಸ್ವತಃ 92% ನೀರಿರುತ್ತೆ. ತಿಂದ ತಕ್ಷಣ ಹೆಚ್ಚು ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ನಿಧಾನವಾಗಬಹುದು ಅಥವಾ ಹೊಟ್ಟೆ ಉಬ್ಬರ ಉಂಟಾಗಬಹುದು. ಕಲ್ಲಂಗಡಿ ಹಣ್ಣಿನಲ್ಲಿ ಆಮ್ಲೀಯ ಗುಣವಿರಬಹುದು. ರೆಫ್ರಿಜರೇಟರ್ನಲ್ಲಿ ಹಾಲಿನ ಪಕ್ಕದಲ್ಲಿ ಕಲ್ಲಂಗಡಿ ಹಣ್ಣನ್ನ ಇಡೋದು ಸೂಕ್ತವಲ್ಲ. ಇದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೊರೆಯಾಗಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ವಾಂತಿ ಅಥವಾ ಅತಿಸಾರಕ್ಕೆ ಕಾರಣವಾಗಬಹುದು. ಕಲ್ಲಂಗಡಿಗಳನ್ನ ನೆಲದ ಮೇಲೆ ಬೆಳೆಯೋದ್ರಿಂದ ಅವುಗಳ ಹೊರ ಮೇಲ್ಮೈ ಮಣ್ಣಿನ ಬ್ಯಾಕ್ಟೀರಿಯಾವನ್ನ ಹೊಂದಿರಬಹುದು. ಕಲ್ಲಂಗಡಿಯನ್ನ ತೊಳೆಯದೆ ಕತ್ತರಿಸಿದ್ರೆ ಬ್ಯಾಕ್ಟೀರಿಯಾಗಳು ಚಾಕುವಿನ ಮೂಲಕ ಪ್ರವೇಶಿಸಬಹುದು. ಆದ್ದರಿಂದ ಕತ್ತರಿಸೋ ಮೊದಲು ಅದನ್ನ ಚೆನ್ನಾಗಿ ತೊಳೆಯೋದು ಮುಖ್ಯ. ಯಾವಾಗಲೂ ಹೊಸದಾಗಿ ಕತ್ತರಿಸಿದ ಕಲ್ಲಂಗಡಿಗಳನ್ನ ತಿನ್ನಿ. ಹಣ್ಣುಗಳು ಅಸಾಮಾನ್ಯವಾಗಿ ಗಾಢ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡ್ರೆ ಅಥವಾ ಕತ್ತರಿಸಿದ ನಂತರ ಮೃದುವಾದ ವಿನ್ಯಾಸವನ್ನ ಹೊಂದಿದ್ರೆ ಅದನ್ನ ತಿನ್ನದಿರೋದೇ ಉತ್ತಮ. ನೆಲದೊಂದಿಗೆ ನೇರ ಸಂಪರ್ಕದಲ್ಲಿರೋದು ಕಲ್ಲಂಗಡಿ ಬೆಳೆಗಳಿಗೆ ವಿವಿಧ ರೋಗಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಕೃಷಿ ಪರಿಭಾಷೆಯಲ್ಲಿ ಇದನ್ನ ನೆಲದ ಚುಕ್ಕೆ ಅಥವಾ ಮಣ್ಣು ಸಂಬಂಧಿತ ಹಾನಿ ಅಂತ ಕರೆಯಲಾಗುತ್ತೆ. ಮಣ್ಣು ವಿವಿಧ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನ ಹೊಂದಿರುತ್ತದೆ. ಕಲ್ಲಂಗಡಿ ಸಿಪ್ಪೆ ಗಟ್ಟಿಯಾಗಿದ್ರೂ ತೇವಾಂಶಕ್ಕೆ ನಿರಂತರವಾಗಿ ಒಡ್ಡಿಕೊಳ್ಳೋದ್ರಿಂದ ಮಣ್ಣಿನಿಂದ ಹರಡುವ ಬ್ಯಾಕ್ಟೀರಿಯಾಗಳು ಸಿಪ್ಪೆಯನ್ನ ಕೊಳೆಯುವಂತೆ ಮಾಡುತ್ತದೆ. ಇದು ಹಣ್ಣಿನ ಕೊಳೆತಕ್ಕೆ ಕಾರಣವಾಗುತ್ತದೆ. ಕಲ್ಲಂಗಡಿ ನೆಲವನ್ನ ಮುಟ್ಟುವ ಸ್ಥಳದಲ್ಲಿ ಅದಕ್ಕೆ ಸೂರ್ಯನ ಬೆಳಕು ಮತ್ತು ಗಾಳಿಯ ಕೊರತೆ ಇರುತ್ತೆ. ಅಲ್ಲಿ ಬೆಲ್ಲಿ ಸ್ಪಾಟ್ ಎಂಬ ಹಳದಿ ಅಥವಾ ಬಿಳಿ ಚುಕ್ಕೆ ಬೆಳೆಯುತ್ತೆ. ಹೊಲದಲ್ಲಿ ನೀರು ಸಂಗ್ರಹವಾದ್ರೆ ಈ ಪ್ರದೇಶವು ಮೊದಲು ಮೃದುವಾಗುತ್ತೆ ಮತ್ತು ಕೀಟಗಳು ಅಥವಾ ಬ್ಯಾಕ್ಟೀರಿಯಾಗಳು ಹಣ್ಣನ್ನ ಪ್ರವೇಶಿಸುತ್ತವೆ. ಇದನ್ನ ತಡೆಯಲು ರೈತರು ಏನ್ ಮಾಡಬೇಕು? ಪ್ಲಾಸ್ಟಿಕ್ ಫಿಲ್ಮ್ ಅನ್ನ ನೆಲದ ಮೇಲೆ ಹರಡಬೇಕು. ಇದು ಹಣ್ಣುಗಳು ಮಣ್ಣು ಮತ್ತು ನೀರಿನ ನೇರ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತೆ. ಇದು ಹಣ್ಣನ್ನ ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿರಿಸುತ್ತೆ. ಅನೇಕ ಅನುಭವಿ ರೈತರು ಒಂದು ಬದಿಯಲ್ಲಿ ತೇವಾಂಶ ಉಳಿಯದಂತೆ ತಡೆಯಲು ಮತ್ತು ಎಲ್ಲಾ ಕಡೆಯಿಂದ ಗಾಳಿಯ ಪ್ರವೇಶವನ್ನು ಒದಗಿಸಲು ಕಾಲಕಾಲಕ್ಕೆ ಹಣ್ಣನ್ನ ಎಚ್ಚರಿಕೆಯಿಂದ ತಿರುಗಿಸ್ತಾರೆ. ಸಾಂಪ್ರದಾಯಿಕ ಕೃಷಿಯಲ್ಲಿ ಭತ್ತದ ಹುಲ್ಲು ಅಥವಾ ಒಣ ಹುಲ್ಲನ್ನ ಹಣ್ಣಿನ ಕೆಳಗೆ ಇರಿಸಿ ಅದನ್ನ ಒಣ ಮೇಲ್ಮೈಯಲ್ಲಿ ಇಡಲಾಗುತ್ತೆ. ಒಟ್ನಲ್ಲಿ ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ಬಹಳಾನೇ ಪ್ರಯೋಜನಕಾರಿ. ಆದ್ರೆ ತಿನ್ನುವ ಮುನ್ನ ಎಚ್ಚರವಿರಲಿ.